शंकरं शंकराचार्यं ಪ್ಯಾರ ಮುಗೀತಾ ಇನ್ನು 75 ಮುಗಿದಿಲ್ಲ ಅಂತ ಯಜಿಧ್ಯತೆ ದೀಪ್ಯತೆ ದಿವಿ ಜ್ಯೋತಿರ್ಮತಿ ಪರಸ್ಪರ ವರ್ತಮಾನಂ ಏನ ವಿಧಾನಪತಿ ಗಹಚಾರ ಕಾಳ ಆಯ್ತು ಕಿಂಚ ಅನ್ಯೋ ಮಂತ್ರ ದೃಕ್ ಆಹಾ ಯಶೋಕ್ತಂ ಜ್ಯೋತಿಷ್ ಪಶ್ಯನ್ ಮತ್ತೊಬ್ಬ ಮಂತ್ರದ್ರಷ್ಟವಾದ ಋಷಿಯು ಈ ಮೇಲೆ ಹೇಳಿದಂತಹ ಜ್ಯೋತಿಯನ್ನು ಕಾಣುತ್ತಾ ಈ ಮಾತನ್ನು ಹೇಳಿರುತ್ತಾನೆ. ಒಂದು ಚೈತನ್ಯ ಜ್ಯೋತಿಷನ್ನು ಕಾಣುತ್ತಾ ಮತ್ತೊಬ್ಬ ಮಂತ್ರದ್ರಷ್ಟವಾಗಿರ್ತಕ್ಕಂಥ ಋಷಿ ಹೇಳುತ್ತಾನೆ, ಉದ್ವಯಂ ತಮಸಃ ಅಜ್ಞಾನ ಲಕ್ಷಣಾತ್ ಪರಿ ಪರಸ್ತಾದಿತಿ ಶೇಷಃ. ಉದ್ವಯಂ ಅಂದ್ರೆ ಉತ್ತರನ ಮೇಲೆ ಅಂತ, ತಮಸಃ ಅಂದ್ರೆ ಅಜ್ಞಾನ ಲಕ್ಷಣಾತ್ ತಮಸಃ, ಅಜ್ಞಾನ ರೂಪವಾದ ಕತ್ತಲಿಗಿಂತ ಮೇಲಿರ್ತಕ್ಕ ಅತೀತ ಅಜ್ಞಾನ ಲಕ್ಷಣ ತಮಸ, ಅಜ್ಞಾನ ರೂಪವಾದ ಕತ್ತಲಿಗಿಂತ ಮೇಲಿರ್ತಕ್ಕ ಮೀರಿರುವ ದಾಟಿರುವಂಥದ್ದು ಅಂತ ಅದಕ್ಕೆ ಹೇಳಿಸ್ಕೋಬೇಕು. ಪ್ರಸ್ತಾದಿ ಶೇಷ ತಮಸೋವ ಅಪನೇತರು ಯಜ್ಜ್ಯೋತಿ ಉತ್ತರಂ ಆದಿತ್ಯಸ್ಥಂ ಪರಿಪಶ್ಯಂತಹ ವಯಂ ಉದಗನ್ಮ ಇದು ವ್ಯವಹಿತೇನ ಸಂಬಂಧ. ಅಥವಾ ಅಜ್ಞಾನವನ್ನ ದಾಟಿರುವಾಗ ಮೊದಲರ್ಥ ಮಾಡಿದ್ರು. ಇವಾಗ ಕತ್ತಲೆಯನ್ನು ಅಪನೇತರು, ಕತ್ತಲೆಯನ್ನಾದ್ರೂ ತೆಗೆದುಹಾಕುವಂಥದ್ದು ಅಂತ ಎರಡನೇ ಅರ್ಥ. ಮೊದಲು ಅಜ್ಞಾನದಿಂದ ಆಸೆಗಿರುವಾಗ ಮೊದಲನೇ ಅರ್ಥ. ಎರಡನೇ ಅರ್ಥ ಅಜ್ಞಾನವನ್ನು ಪರಿಹಾರ ಮಾಡುವ, ಕತ್ತಲೆಯನ್ನ ತೆಗೆದುಹಾಕುವ ಯಾವ ಜ್ಯೋತಿಷುಂಟೋ ಆ ಉತ್ತರ ಮೇಲಿಗೆ ಇರುವ ಆದಿತ್ಯಸ್ಥಂ, ಆದಿತ್ಯ ಮೇಲ್ತಾನೆ ಇರೋದು, ಆದಿತ್ಯ ಇರತಕ್ಕಂಥ ಜ್ಯೋತಿಷನ್ನು ನಾವು ಉದಗನ್ಮ ಕಂಡೆವು, ಪಡೆದೆವು. ಅಗನ್ಮಾನ ಹೊಂದಿದೆವು, ಉದಗನ್ಮಾನ ಹೊಂದಿದ್ದು ಪಡೆದೆವು. ದೂರದಲ್ಲಿರ್ತಕ್ಕಂತಹ ಅಗನ್ಮಾನಗಳನ್ನು ಅನ್ವಯ ಮಾಡ್ಕೊಳ್ಳಿ. ಜ್ಯೋತಿ ಸ್ವಹ ಸ್ವಂ ಆತ್ಮೀಯಂ ಅಸ್ಮದ್ಧೃತಿ ಸ್ಥಿತಂ. ಆ ಜ್ಯೋತಿಷು ಸ್ವಮ್ಮನ ನಮ್ಮದಾಗಿರ್ತಕ್ಕದ್ದು, ನಮ್ಮ ಹೃದಯದಲ್ಲಿರ್ತಕ್ಕದ್ದು ಅಂತ. ಆಯ್ತಿನಲ್ಲೂ ನಮ್ಮ ಹೃದಯದಲ್ಲೂ ಒಂದೇ ಜ್ಯೋತಿಷ ಇರೋದು. ಆ ಜ್ಯೋತಿಷ ಎಲ್ಲವನ್ನೂ ಬೆಳಗುತ್ತಿರೋದು. ನಮಗೆ ಆ ಭೌತಿಕ ಜ್ಯೋತಿಷ ನೋಡಿ ಅಭ್ಯಾಸ ಆಗಿ ಈ ಚೈತನ್ಯ ಜ್ಯೋತಿಷಗಳ ಗಮನವೇ ಇಲ್ಲ. ನಿಜವಾಗಿ ಆಯ್ತಿನಲ್ಲೂ ಈ ಚೈತನ್ಯ ಜ್ಯೋತಿಷ ಬೆಳಗುತ್ತಿರೋದು, ಈ ಚಕ್ಷುರಾದಿಗಳನ್ನು ಅದೇ ಬೆಳಗುತ್ತಿರೋದು, ಮನಸ್ಸು ಬುದ್ಧಿಯನ್ನು ಬೆಳಗುತ್ತಿರೋದು. ಹಾಗಾದ್ರಿಂದ ಪರಮಾರ್ಥ ಜ್ಯೋತಿಷನ ಆತ್ಮ ಜ್ಯೋತಿಷ, ಅದೇ ಚೈತನ್ಯ ಜ್ಯೋತಿಷ. ಬಾಕಿ ಇದೆಲ್ಲ ಜ್ಯೋತಿಷ. ಕನ್ನಡಿಯೂ ಬೆಳಗತ್ತೆ ಅನ್ನೋ ಹಾಗೆ. ಕನ್ನಡಿ ಬೆಳಗತ್ತೆ ಅಂದ್ರೆ ಕನ್ನಡಿಗೆ ಅಂತ ಬೆಳಗೋ ಸಾಮರ್ಥ್ಯ ಇರುತ್ತೆ. ಕನ್ನಡಿ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಬೆಳಗತ್ತೆ ಅಲ್ವಾ? ಆ ರೀತಿ ಈ ಆದಿತ್ಯಾದಿ ಬೆಳಗೋದು ಅನ್ನೋದು ಒಂದು ರೀತಿ ಸೂರ್ಯನಿಗೆ ಚೈತನ್ಯ ಸ್ವರೂಪ ಪರಮಾತ್ಮ ಕರಡಿ ಇದ್ದಾಗಿದೆ ಸೂರ್ಯಾದಿಗಳು. ತಜ್ಜ್ಯೋತಿ, ಆ ಜ್ಯೋತಿಷು ತನ್ಮದಾಗಿರೋದು ನಮ್ಮ ಹೃದಯದಲ್ಲಿರ್ತಕ್ಕದ್ದು. ಆದಿತ್ಯ ಸಂಚಾದೇಕಂ ಜ್ಯೋತಿ ಹೃದಯ ಸ್ಥಿತಂ ಆದಿತ್ಯ ಸಂಚಾಂತ. ಹೃದಯದಲ್ಲಿರುವ ಮತ್ತು ಆದಿತ್ಯದಲ್ಲಿರ್ತಕ್ಕಂಥ ಜ್ಯೋತಿಷ್ ಒಂದೇ. ಶ್ರೇಷ್ಠಾಯಂ ಪುರುಷೇ ಚಾಸಾರಾದಿತ್ಯೇಕ. ಇಲ್ಲಿರೋವನು ಅಲ್ಲಿರೋವನು ಒಬ್ಬನೇ, ಒಂದೇ. ಆ ಚೈತನ್ಯದ ಒಂದು ಮುಷ್ಟಿ ಒಳಗೇನೆ ಎಲ್ಲವೂ ಸ್ಥಾಪನೆ ತಿಳ್ಕೊಂಡಿದ್ದ ನಿಂತಿದೆ. ಅದು ಎಲ್ಲಕ್ಕೂ ಎಲ್ಲವನ್ನು ಮೀರಿದ್ದಾಗಿದೆ, ಎಲ್ಲವೂ ಅದರ ಒಳಗಿದೆ. ಅದು ಮಾತ್ರ ಯಾವುದು ಕಂಡುಕೊಂಡಿಲ್ಲ, ಅದನ್ನ ಬಿಟ್ಟು ಯಾವುದೂ ಇಲ್ಲ. ಅದರ ಬೆಳಕೆ ಎಲ್ಲರ ಬೆಳಕು. ಯದ್ ಉತ್ತರಂ ಉತ್ಕೃಷ್ಟತರಂ ಊರ್ಧ್ವತರಂ ವಾ ಅಪರಂ ಜ್ಯೋತಿರಪೇಕ್ಷ ಪಶ್ಯಂತಹ ಉದಗನ್ಮ ವಯಂ. ಅಪರಂ ಯಾಕೆ ಮಾಡಿದ್ರು? ಇನ್ನೊಂದು ಜ್ಯೋತಿ, ಅಪರಂ ಜ್ಯೋತಿ ಕೀಳಾಗ ಅಂತ ಮಾಡಿದ್ರೆ ಇನ್ನೊಂದು ಮಾಡಿದಾರ ಅಪರಮನಕ್ಕೆ. ಬನ್ನಿ.
ಕಡಿಮೆ ಜ್ಯೋತಿಗಿಂತಲೂ ಅಪರಂ ಜ್ಯೋತಿರ ಅಪೇಕ್ಷೆ ಮಾಡಿದ್ದಾರೆ. ಯಾವುದೋ ಉತ್ಕೃಷ್ಟವಾದ ಜ್ಯೋತಿಷಾಗಿದೆಯೋ, ಉತ್ತರಂ ಅಂದ್ರೆ ಉತ್ಕೃಷ್ಟತರ ಅಥವಾ ಊರ್ಧ್ವತರ, ಎಲ್ಲಕ್ಕೂ ಮೇಲಿದೆ, ಎಲ್ಲಕ್ಕೂ ಹೆಚ್ಚಿನದಾಗಿದೆ, ಎಲ್ಲಕ್ಕಿಂತ ವಿಲಕ್ಷಣ ಆಗಿದೆ. ಮೂರು ರಸಗಳು. ಮೇಲಿದೆ ಅಂದ್ರೆ ಸ್ಥಾನದಿಂದ, ಉತ್ಕೃಷ್ಟವಾಗಿದೆ ಕ್ವಾಲಿಟಿಯಿಂದ, ಆಮೇಲೆ ವಿಲಕ್ಷಣವಾಗಿದೆ ಸ್ವರೂಪದಿಂದ. ಯಾವುದಕ್ಕೂ ಅಂಟುಕೊಂಡಿಲ್ಲ, ಸ್ವರೂಪದಿಂದ ಅಂಟುಕೊಂಡಿಲ್ಲ, ತತ್ವದಿಂದ ಅದು ಉತ್ಕೃಷ್ಟವಾಗಿದೆ, ಎಲ್ಲಕ್ಕೂ ಮೇಲಿದೆ. ಹೀಗೆ ಅಂತಹ ಜ್ಯೋತಿಷನ್ನು ನಾವು ಹೊಂದಿದೆವು, ಪಡ್ಕೊಂಡೆವು ಅಂತ ಬಂದಾಗ ಕಂ ಉದಗನ್ಮೇತಿ ಆಹ. ಅದೇ ಉತ್ತರಂ ಉತ್ಕೃಷ್ಟತರವಾದ ಮೇಲಿದ ಅಥವಾ ಅಪರಂ ಜ್ಯೋತಿಷ ಅಪೇಕ್ಷೆ ಕೀಳಾದ ಜ್ಯೋತಿಷನ್ನು ಹೋಲಿಕೆ ಇಟ್ಕೊಂಡ್ರೆ ಅದು ಮೇಲಿರ್ತಕ್ಕದ್ದು, ಅದನ್ನು ನಾವು ಕಂಡೆವು, ಪಡ್ಕೊಂಡೆವು, ಹೊಂದಿದೆವು. ಕಂ ಉದಗನ್ಮೇತಿ ಯಾವುದನ್ನು ಹೊಂದ್ಕೊಂಡ್ವಿ, ಪಡ್ಕೊಂಡ್ವಿ ಅಂತಂದ್ರೆ ಶ್ರುತಿಯೇ ಹೇಳುತ್ತೆ, ದೇವಂ ಜ್ಯೋತಿರವಂತಂ ದೇವತ್ರ ದೇವೇಶು ಸರ್ವೇಶು ಸೂರ್ಯಂ ರಸಾನಾಂ ರಶ್ಮೀನಾಂ ಪ್ರಾಣಾನಾಂ ಚ ಜಗತಃ ಈರಣಾತ್ ಸೂರ್ಯಃ. ದೇವಮ್ಮನ ಜ್ಯೋತಿರವಂತ, ಬೆಳಗುತ್ತಿರುವ ಕಾಂತಿಯುಕ್ತವಾಗಿರುವಂತಹ ಬೆಳಕನ್ನ, ಅದು ದೇವೇಶು ಎಲ್ಲಾ ದೇವತ್ರ ದೇವೇಶು ಅಂತ ದೇವತೆಗಳಲ್ಲೆಲ್ಲ ತೋರ್ಕೊಳ್ತಾ ಇರೋ ಕಾಂತಿ ಇದೆ. ಇದು ಸೂರ್ಯ ರೂಪವಾದಂತಹ ಬೆಳಕು. ಸೂರ್ಯ ಶಬ್ದಕ್ಕೆ ಅರ್ಥ ಬೀಳ್ತಾರೆ, ಸುಷ್ಟು ಈರಿ ಚೆನ್ನಾಗಿ ಪ್ರೇರಣೆ ಮಾಡ್ತಾನೆ. ಯಾವುದನ್ನ? ರಸಗಳನ್ನ. ಎಲ್ಲಾ ಗಿಡ ಮರ ಬಳ್ಳಿಗಳಿಗೂ ರಸ ತುಂಬುವನು ಅವನೇ, ರಶ್ಮಿಗಳನ್ನು ಪ್ರೇರಣೆ ಮಾಡುವನು ಅವನೇ, ಪ್ರಾಣಗಳನ್ನು ಪ್ರಚೋದನೆ ಮಾಡುವನು ಅವನೇ, ಪ್ರೇರಿಸುವಾದ್ರು ಹಾಗೆ. ರಸಾನಾಂ ರಶ್ಮೀನಾಂ ಪ್ರಾಣಾನಾಂಚ ಈರಣಾತ್ ಸೂರ್ಯ. ಸುಷ್ಟು ಈರಣಾತ್, ಚೆನ್ನಾಗಿ ಪ್ರೇರಣೆ ಮಾಡುವ ಆತನು. ಪ್ರಾಣ, ರಶ್ಮಿ ಮತ್ತೆ ರಸಗಳನ್ನ ಪ್ರೇರಣೆ ಮಾಡುವುದರಿಂದ ಅವನಿಗೆ ಸೂರ್ಯ ಅನಿಸಿಸುವುದು ಅಂತ ಭಾಷ್ಯಕಾರರು ಸೂರ್ಯ ಶಬ್ದಕ್ಕೆ ವ್ಯುತ್ಪತ್ತಿ ತೋರಿಸ್ತಾ ಇದ್ದಾರೆ. ಅದು ಅದು ಒಂದು ಉಪಯೋಗ, ಸುಷ್ಟು ಅಂತ ಅರ್ಥ. ಈರಯತಿ, ಈರಯತಿ ಪ್ರೇರಯತಿ. ಕಂ ಪ್ರೇರಯತಿ, ಕಿಂ ಪ್ರೇರಯತಿ? ಪ್ರಾಣಾನ್ ಪ್ರೇರಯತಿ, ರಶ್ಮೀನ್ ಪ್ರೇರಯತಿ, ರಸಾನ್ ಪ್ರೇರಯತಿ. ಪ್ರಾಣಗಳನ್ನ, ರಶ್ಮಿಗಳನ್ನ, ರಸಗಳನ್ನ ಉಂಟು ಮಾಡುತ್ತಾನೆ, ಪ್ರೇರಣೆ ಮಾಡುತ್ತಾನೆ, ಕಳಿಸ್ತಾನೆ. ಆದ್ರಿಂದ ಅವನು ಸೂರ್ಯನು. ಅಂಥ ಸೂರ್ಯನ ಜ್ಯೋತಿಷನ್ನ ಪಡ್ಕೊಂಡು ತಮ್ ಉದಗನ್ಮ ಗತವಂತಹ ಜ್ಯೋತಿ ಉತ್ತಮಂ ಸರ್ವಜ್ಯೋತಿರ್ಭ್ಯ ಉತ್ಕೃಷ್ಟತಮಂ. ಅಂಥ ಉತ್ತಮವಾದ ಜ್ಯೋತಿಷ ನಾವು ಪಡ್ಕೊಂಡೆವು, ಅದನ್ನು ನಾವು ಹೊಂದಿದೆವು. ಅದು ಸರ್ವಜ್ಯೋತಿರ್ಭ್ಯ, ಎಷ್ಟು ಜ್ಯೋತಿರ್ಮಂಡಲಗಳಿದೆಯೋ ಎಲ್ಲಕ್ಕಿಂತಲೂ ಮಿಗಿಲಾಗಿರುವ, ಹೆಚ್ಚಾಗಿರ್ತಕ್ಕಂತಹ ಕಾಂತಿಯುಕ್ತವಾಗಿರುವ ಸೂರ್ಯ ಸ್ವರೂಪವನ್ನು, ಸೂರ್ಯಾಂತರ್ಗತ ಪುರುಷನನ್ನ ನಾವು ಪಡ್ಕೊಂಡ್ವಿ, ನಾವು ಸೇರ್ಕೊಂಡ್ವಿ, ನಾವು ಹೊಂದಿದೆವು. ಅಹೋ ಪ್ರಾಪ್ತವಯಮಿತ್ಯರ್ಥ. ಕೃತಕೃತ್ಯತೆಯನ್ನು ವ್ಯಕ್ತ ಅಪ್ಪ ನಾವು ಪಡ್ಕೊಂಡ್ಬಿಟ್ವಿ, ಅಂಥ ಸ್ವರೂಪವನ್ನು ನಾವು ಪಡೆದವರಾದ್ವಿ, ನಾವು ಅದಕ್ಕೆ ನಾವು ತಕ್ಕವರಾದ್ವಿ, ಯೋಗ್ಯರಾದ್ವಿ, ಪಡ್ಕೊಳ್ಳೋಕ್ಕೆ ನಾವು ಫಿಟ್ ಆದ್ವಿ ಅಂತ ನಮ್ಮ ಕೃತಕೃತ್ಯತೆಯನ್ನ ಅಭಿವ್ಯಕ್ತಪಡಿಸ್ತಾ ಇದೆ. ನಿಜವಾಗಿ ಧನ್ಯರು. ಇಂಥ ಒಂದು ಸೂರ್ಯನ ಜ್ಯೋತಿಷನ್ನು ಪಡ್ಕೊಂಡ್ವಲ್ಲ, ಆ ಕಾಂತಿಯಲ್ಲಿ ಸೇರ್ಕೊಂಡ್ವಲ್ಲ, ಸೂರ್ಯಾಂತರ್ಗತ ಪುರುಷನ ಒಂದಾದ್ವಲ್ಲ, ಅದು ನಮ್ಮ ಧನ್ಯತೆ. ಇದಂತ ಜ್ಯೋತಿ ಯದ್ಭ್ಯಾಂ ಶ್ರುತಂ ಯದ್ ಯಜುಸ್ತರೇಣ ಪ್ರಕಾಶಿತಂ. ಇದಪ್ಪ ಆ ಜ್ಯೋತಿಷು ಯಾವುದು? ಯಾವ ಎರಡು ಋಕ್ಕಗಳಿಂದ, ಎರಡು ಆದಿಪತ್ಯ ಸರೇತಃ ಜ್ಯೋತಿ ಪಶ್ಯಂತಿ ಬಾಧಂ ಪರವಾಗಿದ್ದೀವಿ, ಅದೊಂದು ಉದ್ದೇಶ ಅದೆರಡು ಋಕ್ಕರಿಂದಲೂ, ಮತ್ತು ಅಕ್ಷಿತಮಸಿ, ಅಚ್ಯುತಮಸಿ, ಪ್ರಾಣ ಸಂಸ್ಥಮಸಿ ಅಂತ ಮೂರು ಯಜಸ್ಸು. ಆ ಮೂರು ಯಜಸ್ಸುಗಳಿಂದಲೂ ಈ ಜ್ಯೋತಿಷನ್ನೇ ಹೇಳಿರೋದು, ಆತ್ಮ ಚೈತನ್ಯವನ್ನೇ ಹೇಳಿರೋದು. ಪರಮಾರ್ಥವಾದ ಪರಬ್ರಹ್ಮ ಚೈತನ್ಯವನ್ನೇ ಆ ಮೂರು ಮಂತ್ರದಿಂದ ಈ ಋಕ್ಕುಗಳಿಂದ ಹೇಳಿದೆ. ಆ ಚೈತನ್ಯ ಜ್ಯೋತಿಷ ನಾವು ಪಡ್ಕೊಂಡ್ವಿ, ನಾವೇ ಅದು ಅಂತೇಳಿ ಕಂಡುಕೊಂಡ್ವಿ, ತಿಳ್ಕೊಂಡ್ವಿ, ಹೊಂದಿದೀವು. ದುರಭ್ಯಾಸೋ ಯಜ್ಞಕಲ್ಪನಾ ಪರಿಸಮಾಪ್ತ್ಯರ್ಥ. ಇಲ್ಲಿ ಮಂತ್ರದಲ್ಲಿ 2 ಸಲ ಬಂದಿದೆ ಕೊನೇ ಪದ, ಏನು? ಜ್ಯೋತಿರುತ್ತಮ, ಜ್ಯೋತಿ. ಅದಕ್ಕೆ 2 ಸಲ ಯಾಕೆ ಬಂತು ಅಂದ್ರೆ, ಇಲ್ಲಿಗೆ ಇದು ಮುಗೀತು, ಈ ಯಜ್ಞಕಲ್ಪನಾ ವಿಚಾರ ಮುಗೀತು. ಇಲ್ಲಿ ಮುಂದಕ್ಕೆ ಬೇರೆ ಉಪಾಸನಾ ವಿಚಾರ ಹೇಳ್ತೀವಿ, ಈ ಉಪಾಸನೆ ಇಲ್ಲಿ ಆಯಿತು ಅಂತ ಹೇಳೋಕ್ಕೋಸ್ಕರ ದ್ವಿರುಕ್ತಿ ಯಜ್ಞ ಪರಿಸಮಾಪ್ತ್ಯರ್ಥ. ಯಜ್ಞವು ಮುಗೀತು, ಯಜ್ಞಕಲ್ಪನೆ ಮುಗೀತು ಅಂತ ಬಂದದ್ದು. ಇಲ್ಲಿ ಮುಂದಕ್ಕೆ ಮನಸ್ಸು ಆಕಾಶದಲ್ಲಿ ಬ್ರಹ್ಮದೃಷ್ಟಿಯನ್ನು ಭಾವನೆ ಮಾಡುವಂತಹ ಉಪಾಸನೆ. ಹೇಗಾದ್ರೂ ಮಾಡಿ ನಮ್ಮ ಮನಸ್ಸಿನಲ್ಲಿ ಬ್ರಹ್ಮ ವಿಚಾರ ಬಿಟ್ಟು ಬೇರೆ ವಿಚಾರ ಬರಬಾರ್ದು, ಆ ರೀತಿ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಶ್ರುತಿ.
ಏನೇನು ಕಾಣ್ತದೆ ಬ್ರಹ್ಮಾನ್ ಭಾವನೆ ಮಾಡು, ಕಂಡದ್ದೆಲ್ಲ ಪರಮಾತ್ಮನ ಭಾವನೆ ಮಾಡು. ಏನು ಭೂತಾನಿ ವಿಷ್ಣು, ವನಾನಿ ವಿಷ್ಣು, ವನಾನಿ ವಿಷ್ಣು, ಗಿರಿಯಶ್ಚ ವಿಷ್ಣು ಅಂತ. ಪ್ರಾಣಿಗಳೆಲ್ಲ ಪರಮಾತ್ಮ, ಗಿಡಮರ ಬಳ್ಳಿಗಳೆಲ್ಲ ಪರಮಾತ್ಮ, ಪಂಚಭೂತಗಳೆಲ್ಲ ಪರಮಾತ್ಮ, ನಾಮರೂಪಗಳೆಲ್ಲ ಪರಮಾತ್ಮ, ಸಮಸ್ತವು ಒಂದೇ ಇರೋದು ಅಂತ ಹೇಳಿ ಭಾವನೆ ಮಾಡು. ಮನೋ ಬ್ರಹ್ಮೇತ್ಯುಪಾಸೀತ ಇತ್ಯಧ್ಯಾತ್ಮಂ ಅಥಾದಿದೈವತಂ ಆಕಾಶೋ ಬ್ರಹ್ಮೇತಿ ಉಭಯಮಾದಿಷ್ಟಂ ಭವತಿ ಅಧ್ಯಾತ್ಮಿಂಚಾಧಿದೈವತಂಚ. मनः ब्रह्म इति उपासीत इति अध्यात्मम् अथ अधिदैवतम् आकाशः ब्रह्म इति उपासीत आकाशः ब्रह्म इति उभयम् आदिष्टं भवति अध्यात्मं च अधिदैवतं च. ಅಲ್ಲಿ ಶಾಂಡಿಲ್ಯ ವಿದ್ಯೆ ಹೀಗೆ ಬಂತು. ಅಲ್ಲಿ ಮನೋಮಯ ಪ್ರಾಣ ಹೀರೋ ಭಾವರೂಪ ಸತ್ಯ ಸಂಕಲ್ಪ ಆಕಾಶ. ಈ ಶಾಂಡಿಲ್ಯ ವಿದ್ಯೆಯಲ್ಲಿ ಎಲ್ಲವನ್ನೂ ಸೇರಿಸ್ಕೊಂಡಿದ್ರೆ ಇಲ್ಲಿ ಅದು ಮನಸ್ಸನ್ನು ಬೇರೆ ಮಾಡ್ಕೊಂಡು ಆಕಾಶವನ್ನು ಬೇರೆ ಮಾಡ್ಕೊಂಡು ಅದು ಎರಡರಲ್ಲೇ ಬ್ರಹ್ಮದೃಷ್ಟಿ ಹೇಳಿಲ್ಲ. ಶಾಂಡಿಲ್ಯ ವಿದ್ಯೆಯಲ್ಲಿ ಇದು ಅಡಕವಾಗುತ್ತೆ. ಯಾಕೆಂದ್ರೆ ಅಲ್ಲಿ ಆಕಾಶ ಆತ್ಮ ಇದೆ, ಮನೋಮಯವೂ ಇದೆ. ಆ ಎರಡನ್ನ ಮಾತ್ರ ಬೇರೆ ತಗೊಂಡು ಆ ಎರಡು ಬ್ರಹ್ಮದೃಷ್ಟಿ ಹೊರಡ್ತಾ ಇದೆ. ಮನಸ್ಸನ್ನ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕು ಅಂದೇನು? ತತ್ಪರತೆಯಿಂದ ಅದರಲ್ಲಿ ಪ್ರೇಮದಿಂದ ಭಾವನೆ ಮಾಡ್ತಾ ಹೋಗ್ತದೆ. ಬ್ರಹ್ಮ ಭಾವನೆ ಮಾಡಿ ಮನಸ್ಸಿದೆಯಲ್ಲ ಎಲ್ಲವನ್ನೂ ತನ್ನಲ್ಲಿ ಇಟ್ಕೊಂಡಿದೆ. ಮನಸ್ಸಿನಲ್ಲೇ ಎಲ್ಲ ತೋರ್ತಾ ಇರೋದು, ಮನಸ್ಸಿನಲ್ಲೇ ಇರೋದು, ಮನಸ್ಸಿನಲ್ಲೇ ಆಡೋದು. ಮನಸ್ಸು ಬಿಟ್ಟರೆ ತೋರೋದೇ ಇಲ್ಲ. ಅದನ್ನ ಮನಸ್ಸೇ ಅದು. ಹೇಗೆ ಗಡಿಗೆ ಯಾವ್ದಿಂದ ಹುಟ್ಟಿದ್ದೋ? ಮಣ್ಣಿಂದ. ಇರೋದು ಯಾವ್ದ್ರಲ್ಲೇ? ಮಣ್ಣಲ್ಲಿ. ಕೊನೆಗೆ ಅಡಗೋದಲ್ಲೇ? ಮಣ್ಣಲ್ಲಿ. ಆದ್ರೆ ಗಡಿಗೆ ಇರೋದೇನೋ? ಮಣ್ಣೆ. ಆರ್ನಮೆಂಟ್ ಹುಟ್ಟಿದ ಯಾವ್ದ್ರಿಂದ? ಬಂಗಾರದಿಂದ, ಗೋಲ್ಡಿಂದ. ಇರೋದು ಗೋಲ್ಡಲ್ಲಿ, ಅಡಗೋದು ಗೋಲ್ಡಲ್ಲೇ. ಅದನ್ನ ಆರ್ನಮೆಂಟ್ ಎಲ್ಲ ಗೋಲ್ಡೇ ಅನ್ನೋ ಹಾಗೇನೆ ಎಲ್ಲ ಮನಸ್ಸಿನಲ್ಲೇ ತೋರ್ತಾ ಇದೆ, ಮನಸ್ಸಿನಲ್ಲೇ ಇದೆ. ಎಲ್ಲವೂ ಮನಸ್ಸೇ ಅಂತ ಹೇಳಿ ಭಾವನೆ ಮಾಡ್ತಾ. ಆ ಎಲ್ಲವೂ ಮನಸ್ಸೇ ಇದೆ ಅಷ್ಟೇ ಅಲ್ಲ, ಆ ಮನಸ್ಸು ಬ್ರಹ್ಮಸ್ವರೂಪವಾಗಿದೆ. ಬ್ರಹ್ಮಂದೇನೋ? ದೊಡ್ಡದು, ಅಪರಿಚ್ಛಿನ್ನ, ಅನಂತ, ಇನ್ಫಿನಿಟಿವ್, ಆಲ್ ಪರ್ವೇಡಿಂಗ್. ಪರಿಚ್ಛಿನ್ನ ಅಂದ್ರೆ ಲಿಮಿಟ್, ಅಪರಿಚ್ಛಿನ್ನ ಲಿಮಿಟ್ ಇಲ್ಲ. ಇಂತಿಷ್ಟು ಅನ್ನೋದು ಪರಿಚ್ಛಿನ್ನ. ನೀವು ಇಷ್ಟೇ ನೀವು ಕ್ಷೀರಮ್ಮ ಎಷ್ಟೇ ಇದ್ದಾರೆ, ಈ ಚಾಪೆ ಎಷ್ಟಿದೆ, ಈ ಪೆನ್ಸಿಲ್ ಪರಿಚ್ಛಿನ್ನ. ಪರಿ ಅಂದ್ರೆ ಸುತ್ತಲೂ ಚಿನ್ನ ಅಂದ್ರೆ ತುಂಡಾಗಿದೆ ಅಂತ. ಚಿನ್ನ ಅಂದ್ರೆ ಚಿದು ದೈಹಿಕರಣ ಪ್ರತ್ಯಯ. ಪರಿ ಅಂದ್ರೆ ಎಂಟೈರ್, ಸುತ್ತಲಿನಿಂದಲೂ ತುಂಡಾಗಿದೆ. ಯಾವುದಕ್ಕೆ ಇದಕ್ಕೆ ಸುತ್ತಲೂ ತುಂಡು ಮಾಡಿದೆ. ಇಲ್ಲಿಂದ ಮುಂದಕ್ಕಿಲ್ಲ, ಇಲ್ಲಿಂದ ಮುಂದಕ್ಕಿಲ್ಲ, ಇಲ್ಲಿಂದ ಮುಂದಕ್ಕಿಲ್ಲ, ಇಲ್ಲಿಂದ ಮುಂದೆ ಇಲ್ಲ, ಮೇಲಕ್ಕಿಲ್ಲ, ಕೆಳಕ್ಕಿಲ್ಲ, ಇಷ್ಟೆಲ್ಲ ತುಂಡಾಗಿದೆ. ಈಗ ಪರಿ ಸಮಂತ ಎಲ್ಲಾ ಕಡೆಯಿಂದಲೂ ಇದು ತುಂಡಾಗಿದೆ. ಇದು ಬೇರೆ, ಇದು ಬೇರೆ. ಇದರಲ್ಲಿ ಅಂತ್ಯ ಅಂತ ತುದಿ ಇದೆಯಲ್ಲ, ಈ ವಿಶೇಷವೇ ಇದನ್ನು ಇನ್ನೊಂದು ತೋರಿಸುತ್ತೆ. ಇದಕ್ಕೂ ಸೇರ್ಕೊಂಡ್ಬಿಟ್ಟಿದ್ರೆ ಇದು ಎರಡೇ ತೋರಿಸಿರ್ಲಿಲ್ಲ. ಆಕಾಶ ಎರಡು ಯಾಕೆ ತೋರಲ್ಲ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಆಕಾಶ ಸೇರ್ಕೊಂಡ್ಬಿಟ್ಟಿದೆ. ಅಂದ್ರೆ ಇದೊಂದು ಆಕಾಶ ಮಾಡಕ್ಕಾಗಲ್ಲ ಅಲ್ಲನಾ? ಯಾವ್ದು ಎಲ್ಲದೂ ಸೇರ್ಕೊಂಡ್ಬಿಟ್ಟಿದ್ಯಾ ಅದನ್ನ ತುಂಡು ಮಾಡಕ್ಕಾಗಲ್ಲ. ಯಾವ್ದು ಅಷ್ಟೇ ಇದು ಇಷ್ಟಕ್ಕೆ ಇದೆ, ಇದು ಇಷ್ಟಕ್ಕೆ ಇದೆ, ಅವಾಗ ಇದು ಎರಡನ್ನೂ ಬೇರೆ ಬೇರೆ ಅಂತ ಮಾಡ್ಬೋದು. ಅದಕ್ಕೊಂದು ಬೌಂಡ್ರಿ ಹಾಕೋದು. ಯಾವ್ದು ಬೌಂಡ್ರಿ ಹಾಕ್ತೀನೋ ಬೌಂಡ್ರಿ ಹಾಕೋದೆಲ್ಲ ಲಿಮಿಟೇಷನ್, ಪರಿಚ್ಛಿನ್ನ, ತುಂಡಾಗುತ್ತೆ. ಎಲ್ಲ ಸಿನಾನಿಮ್ಸು, ಪರ್ಯಾಯ ಪದಗಳು. ದೀನ ಪರ್ಯಾಯ ಪದ ಸಿನಾನಿಸೋದೇ ಗೊತ್ತಿಲ್ಲ, ಪರ್ಯಾಯ ಪದ ಅಂತ ಗೊತ್ತಿಲ್ಲ. ಅದು ಕನ್ನಡ ಭಾಷೆ ಗೊತ್ತಿಲ್ಲ. ಅದು ಇಂಗ್ಲೆಂಡಲ್ಲಿ ಇಂಗ್ಲಿಷ್ ಓದಿ ಹೋಗ್ಬಿಟ್ಟಿದೆ, ಮಾತೃಭಾಷೆ ನಾಶವಾಗ್ಬಿಟ್ಟಿದೆ. ಅಲ್ಲಿ ಮನಸ್ಸನ್ನೇ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಪ್ರೇಮದಿಂದ ಬ್ರಹ್ಮ ದೃಷ್ಟಿಯನ್ನ ಭಾವನೆ ಮಾಡ್ತಾ ಹೋಗ್ಬೇಕು. ಇದು ಅಧ್ಯಾತ್ಮವಾಗಿ. ಅಧ್ಯಾತ್ಮ ಅಂದ್ರೆ ಆತ್ಮನೇ ಅಧ್ಯಾತ್ಮ, ನಮ್ಮ ದೇಹದ ಒಳಗೆ ಮಾಡೋ ಭಾವನೆ ಅಧ್ಯಾತ್ಮ. ಅದು ಅಧಿದೈವತ, ಇದು ನಮ್ಮನ್ನು ಮೀರಿ, ನಮಗೆ ಬಿಯಾಂಡ್ ಈ ಶ್ರೇಷ್ಠ ಈ ಲೌಕಿಕ ಪ್ರಪಂಚ ಮೀರಿರ್ತಕ್ಕಂಥ ಒಂದು ಶಕ್ತಿ, ಅದು ದೇವತ್ವ ರೂಪ. ಆ ಅಧಿದೇವತವಾಗಿ ಆಕಾಶವನ್ನ ಅಂದ್ರೆ ಆಕಾಶ ಈ ಜಡಾಕಾಶ ತಗೋಬಾರ್ದು, ಆಕಾಶ ಅಭಿಮಾನಿ ದೇವತೆ ಸೇರಿಸ್ಕೊಂಡು ಹೋಗ್ಬೇಕು. ಹೇಗೆ
ಈ ಶರೀರಕ್ಕೆ ಒಬ್ಬ ಜೀವ ಇದ್ದಾನೋ, ಭೂಮಿಗೂ ಒಂದು ಚೇತನವಾದ ಆತ್ಮ ಇದೆ, ನೀರಿಗೂ ಇದೆ, ಅಗ್ನಿಗೂ ಇದೆ, ವಾಯುಗೂ ಇದೆ, ಆಕಾಶಕ್ಕೂ ಇದೆ. ಅಡಿ ಆಕಾಶವನ್ನೇ ನಾನು ತಂದ್ಕೊಂಡಂತ ಒಬ್ಬ ಜೀವ ಇದ್ದಾನೆ. ಅವ್ನಿಗೆ ಜೀವ ಅನ್ನಲ್ಲ, ದೇವತೆ ಇರ್ತೀವಿ ನಾವು. ನಾವು ಧರ್ಮಾಧರ್ಮಗಳು ಜಾಸ್ತಿ ಇದೆ, ಪುಣ್ಯ ಪಾಪ ಜಾಸ್ತಿ ಇದ್ರೆ ಅದನ್ನು ಜಂತು ಜೀವ ಮನುಷ್ಯ ಅಂತೀವಿ. ಪುಣ್ಯ ಪಾಪ ಕಮ್ಮಿ ಇದು ಬರೀ ಪುಣ್ಯವೇ ಹೆಚ್ಚಾದ ಒಂದು ದೇವತೆಗಳು ಅಂತೀವಿ. ಇದೇ ಜೀವನೇ ಪೃಥ್ವಿ ದೇವತೆ ಅಂತೀವಿ, ಪೃಥ್ವಿ ಜೀವ ಅನ್ನಲ್ಲ. ಭೂಮಿ ದೇವತೆ, ಭೂಮಿ ದೇವ, ಅಪ್ ದೇವತೆ ಅಂತೀವಿ. ಅಪ್ಪು ಜೀವನೇ, ಅಪ್ಪಲವಾದ ಅದನ್ನ ನಾನು ಅಂದ್ಕೊಂಡಂತ ಚೇತನಕ್ಕೆ ಜೀವ ಅಂತ. ಆ ಜೀವ ಅಂತ ಯಾಕೆ ಅನ್ನಲ್ಲ ಅಂದ್ರೆ ಅದರಲ್ಲಿ ಪಾಪ ಕಮ್ಮಿ, ಪಾಪವಿಲ್ಲವೇ ಇಲ್ಲ, ಪುಣ್ಯವೇ ಜಾಸ್ತಿ ಇದೆ, ಅದೇ ದೇವತೆ ಅಂತ. ಹಾಗಾಗಿ ಆಕಾಶವನ್ನು ದೇವತೆ ಅಂತ ಹೇಳ್ತಾ ಇದ್ದಾರೆ. ಅದು ಕಡಿಸ್ಕೊಳ್ಳಲ್ಲ, ಸುಡಿಸ್ಕೊಳ್ಳಲ್ಲ, ಒದ್ದೆ ಆಗಲ್ಲ, ನೀರು ಹಾಕಿ ಒದ್ದೆ ಮಾಡೋಕ್ಕಾಗಲ್ಲ, ಬೆಂಕಿನ ಸುಡೋಕ್ಕಾಗಲ್ಲ, ಖಡ್ಗದನ್ನ ಕಡಿಯೋಕ್ಕಾಗಲ್ಲ, ಏನ್ ಚೇಂಜ್ ಮಾಡೋಕ್ಕಾಗಲ್ಲ. ಆಕಾಶ ಅವಿಕಾರ್ಯ, ಚೇಂಜ್ಲೆಸ್. ಅಂತ ಆಕಾಶವನ್ನ ಬ್ರಹ್ಮ ಎಂಬುದಾಗಿ ಭಾವನೆ ಮಾಡಬೇಕು. ಬ್ರಹ್ಮದ ಗುಣ ತುಂಬಾ ಇದೆ ಆಕಾಶದಲ್ಲೇ. ಏನೇನ್ ಗುಣ ಇದೆ ಬ್ರಹ್ಮದ? ಎಲ್ಲ ಕಡೆ ಇರೋದು, ವ್ಯಾಪಕವಾಗಿರೋದು, ವ್ಯಾಪಕವಾಗಿರೋದು, ಬದಲಾವಣೆ ಆಗದೆ ಇರೋದು. ಮತ್ತೆ ಯಾವಾಗಲಿದೆ? ನಿದ್ದೆ ಇರೋದೇ ಇಲ್ಲ, ಸೂಕ್ಷ್ಮ ಹಿಂದೆ ಗ್ರಾಹ್ಯವಲ್ಲದ್ದು, ಅವಯವವಿಲ್ಲದ್ದು, ಸ್ಪೇರ್ ಪಾರ್ಟ್ಸ್ ಇಲ್ಲ ಆಕಾಶಕ್ಕೆ, ಸ್ಪೇರ್ ಪಾರ್ಟ್ಸ್ ಇಲ್ಲ. ನಿರವಯವ, ವ್ಯಾಪಕ, ಸೂಕ್ಷ್ಮ ಮತ್ತೆ ಹಿಂದೆ ಗ್ರಾಹ್ಯವಲ್ಲ. ಇದರಿಂದ ಆಕಾಶವನ್ನು ಬ್ರಹ್ಮಟ್ಟಿಗೆ ಆಳ ಹತ್ತಿರವಾಗಿದೆ ಬ್ರಹ್ಮಕ್ಕೆ. ಆ ಆಕಾಶವನ್ನು ಬ್ರಹ್ಮಾನ ದೃಷ್ಟಿಯಿಂದ ಭಾವನೆ ಮಾಡಿ, ಸಾಲಿಗ್ರಾಮವನ್ನು ದೃಷ್ಟಿಯಿಂದ ಭಾವನೆ ಮಾಡ್ತೀವೋ, ಶಿವಲಿಂಗದಲ್ಲಿ ಲಿಂಗ ಭಾವನೆ, ಶಿವನ ಭಾವನೆ ಮಾಡ್ತೀವೋ, ಆಕಾಶದಲ್ಲಿ ಬ್ರಹ್ಮ ದೃಷ್ಟಿ ಮಾಡಿ, ಮನಸ್ಸಿನಲ್ಲೂ ಬ್ರಹ್ಮ ದೃಷ್ಟಿ ಮಾಡಿ. ಇದು ನಿಜವಾಗಿ ಬ್ರಹ್ಮ ಆಗಿದೆ. ನಮ್ಮ ಒಂದು ಸಂಕುಚಿತ ಬುದ್ಧಿಗೆ ಅದು ಬ್ರಹ್ಮವಾಗಿ ತೋರೋಲ್ವಲ್ಲ, ಅದು ತೋರು ಹಾಗೆ ಮಾಡೋಕ್ಕೋಸ್ಕರ ಒಂದಷ್ಟು ದಿವಸ ಭಾವನೆ ಮಾಡಿ ಆಮೇಲೆ ನಿಮ್ಗೆ ತೋರೋ ಶುರು ಆಗತ್ತೆ ಅಂತ. ನಮ್ಗೆ ಸದ್ಯಕ್ಕೆ ನಮ್ಮ ಮನಸ್ಸು ಬಹಳ ಇದು ಖಿನ್ನವಾದ ಮನಸ್ಸು, ಜೊನ್ನ ಮನಸ್ಸು. ಏನೋ ಆಗಲ್ಲ, ನಂಗೆ ಎಂತ ಆಗಲ್ಲ, ನಂಗೆ ತುಂಬಾ ಕಷ್ಟ, ನನಗೆಲ್ಲ ಎಲ್ಲ ಮನೆಯೆಲ್ಲ ಕಳ್ಕೊಂಡ್ಬಿಟ್ಟೆ, ಎಲ್ಲ ಕರ್ಕೊಂಡ್ಬಿಟ್ರು, ಎಲ್ಲ ಹಾಳ್ಮಾಡ್ಬಿಟ್ರು, ಬೇಜಾರು ಮಾಡ್ಕೊಳತ್ತೆ, ಇದಾಗುತ್ತೆ. ಆ ಮನಸ್ಸು ಬಹಳ ನರಳತ್ತೆ, ಒದ್ದಾಡತ್ತೆ. ಆ ಮನಸ್ಸು ಅದು ಏನಿಂದಲೂ ಅಟ್ಯಾಚ್ ಇಟ್ಕೊಂಡಿರುತ್ತಲ್ಲ, ಅದು ಹೆಚ್ಚಾಚ್ ಹಾಕೊಂಡು ಬಿಲಿ 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 ಒದ್ದಾಡುತ್ತೆ. ಅದು ಬಿಟ್ಕೋಬೇಕು. ಮನಸ್ಸು ಎಲ್ಲಿ ಹೋದು ನಿನ್ನಲ್ಲೇ ಇದೆ, ಇಡೀ ಮನಸ್ಸೇ. ಆ ಕಳ್ಳನ ಮನೆ ಇರೋದು ನಿನ್ನಲ್ಲೇ, ಇಲ್ಲಿರೋದು ನಿನ್ನಲ್ಲೇ, ಎಲ್ಲಿದ್ದು ನಿನ್ನಲ್ಲೇ ಇದೆ. ನಿನ್ನನ್ನು ಬಿಟ್ಟು ಯಾವುದಕ್ಕೂ ಎಲ್ಲೂ ಹೋಗಕ್ಕಾಗಲ್ಲ ಅಂತ ಹಾನಿ ಮಾಡ್ತಾ ಇದ್ಬಿಟ್ರೆ ಏನು ಯೋಚನೆ ಇಲ್ಲ. ಏನು ಈ ಜೋಬಲ್ಲಿ ಇದ್ದೇನು, ಆ ಜೋಬಲ್ಲಿ ಇದ್ದೇನೆ, ಎಲ್ಲ ಅದೇ ಭಾವನೆ ಅಷ್ಟೇ. ನನ್ನ ಜೋಬಲ್ಲಿ ಇದೆ ನನ್ನ ದುಡ್ಡು ಅಂತ, ಅವ್ರ ಜೋಬಲ್ಲಿ ಇದೆ ಅವ್ರ ದುಡ್ಡು ಅಂದ್ಕೊಂಡಿದ್ವಿ. ದುಡ್ಡು ಯಾರ್ದು ಅಲ್ಲ, ಯಾರ್ದು ಓಡಾಡ್ತಾ ಯಾರ್ದು. ನೀನು ಕೊಟ್ಕೊಂಡು ಅವ್ರು ಕೊಟ್ಟ ಅವ್ರ ದುಡ್ಡು ಆಗುತ್ತೆ, ಇನ್ನು ಅವ್ರಿಗೆ ಕೊಟ್ಟ ಅವ್ರ ದುಡ್ಡು ಆಗುತ್ತೆ. ಯಾರು ದುಡ್ಡು ಆಗಂದ್ರೆ ಕಲ್ಪನೆ ಆಗಲ್ಲ ನಂದು ಅನ್ನೋದು ಅಲ್ವಾ. ಅದನ್ನ ಮನಸ್ಸನ್ನು ಪರಿಚ್ಛಿನ್ನತೆ ಬುದ್ಧಿಯಿಂದ ಬಿಡಿಸ್ಕೊಂಡು ವ್ಯಾಪಕವಾದ ಬ್ರಹ್ಮ, ಆಕಾಶವು ಬ್ರಹ್ಮ ಎಂಬುದಾಗಿ ಉಪದೇಶ ಮಾಡ್ತಾ ಇದೆ. ಆದಿಷ್ಟಂಭವತಿಯನ್ನು ಉಪದೇಶ ಮಾಡಿದಂಗೆ ಆಗತ್ತೆ. ಅಧ್ಯಾತ್ಮವಾಗಿ ಐದೀವತವಾಗಿ ಉಪದೇಶ ಮಾಡ್ತೀವಿ. ಆಮೇಲೆ ಈ ಬ್ರಹ್ಮಕ್ಕೆ ನಾಲ್ಕು ಪಾಲೇನು ಹೇಳುತ್ತೆ. ಮನೋಬ್ರಹ್ಮಕ್ಕೆ 4 ಕಾಲು, ಆಕಾಶ ಬ್ರಹ್ಮಕ್ಕೆ 4 ಕಾಲು. ಆ ಕಾಲ ಸಮೇತ ಬ್ರಹ್ಮನ ಉಪಾಸನೆ ಮಾಡಬೇಕು. ಬರೀ ಮನೋಬ್ರಹ್ಮ ಆಕಾಶ ಬ್ರಹ್ಮ ಉಪಾಸನೆ ಮಾಡೋದಲ್ಲ. ಆ ಮನೋಬ್ರಹ್ಮಕ್ಕೆ 4 ವಾಕು, ಆಮೇಲೆ ಘ್ರಾಣ, ಕಿವಿ, ಮತ್ತೆ ಶ್ರೋತ್ರ. ಕಿವಿ, ವಾಕ್, ಪ್ರಾಣ, ಚಕ್ಷು, ಶ್ರೋತ್ರ 4 ಮನೋಬ್ರಹ್ಮಕ್ಕೆ ಕಾಲು. ಹಾಗೆ ಇದಕ್ಕೂ 4 ಕಾಲು. ಅಗ್ನಿ, ಆಮೇಲೆ ಆದಿತ್ಯ, ಅಗ್ನಿ, ವಾಯು, ಆದಿತ್ಯ, ದಿಕ್ಕು, ಆಕಾಶ ಬ್ರಹ್ಮಕ್ಕೆ 4 ಕಾಲು. ವಾಗ್ ಮನೋಬ್ರಹ್ಮಕ್ಕೆ 4 ಕಾಲು. ಕಾಲು ಸಮೇತ ಕೂಡಿಸ್ಕೊಂಡು ಮನೋಬ್ರಹ್ಮನ ಉಪಾಸನೆ ಮಾಡ್ಬೇಕು. ಒಂದು ಹೇಳುತ್ತೆ ಅದನ್ನ. ಮನೋಮಯ ಈಶ್ವರ ಉಕ್ತ ಆಕಾಶ ಆತ್ಮ ಇತಿ ಚ ಬ್ರಹ್ಮಣೋ ಗುಣೈಕದೇಶತ್ವೇನ. ಬ್ರಹ್ಮದ ಒಂದು ಗುಣ ಅಂತ ಇಟ್ಕೊಂಡು ಶಾಂಡಿಲ್ಯ ವಿದ್ಯೆಯಲ್ಲಿ ಮನೋಮಯ ಪ್ರಾಣಶರೀರೋ, ಮನೋಮಯ ಪ್ರಾಣಶರೀರೋ ಭಾರೂಪ ಸತ್ಯ ಸಂಕಲ್ಪ ಆಕಾಶ ಆತ್ಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವಮಿದಂ ಅಭ್ಯಾತ್ವ ಅವಾಕ್ಯ 12 ಗುಣ ಹೇಳಿಟ್ಟು ಒಂದು ಉಪಾಸನೆ ಹೇಳಿತ್ತು. ಆ 12ರಲ್ಲಿ 2 ಮತ್ತೆ ಅದನ್ನ ಬೇರೆ ಮಾಡ್ಕೊಳ್ತಾ ಇದೆ. ಅದನ್ನ ತಗೊಂಡ್ಬಿಟ್ಟು ಆ 12ರಲ್ಲಿ 2 ಬೇರೆ ಮಾಡ್ಕೊಂಡು ಈ 2ರಲ್ಲೇ ಬ್ರಹ್ಮ ದೃಷ್ಟಿಯನ್ನು ಹೇಳ್ತೀನಿ ಅಂತ ಇವಾಗ ಹೊರಟಿದೆ ಶ್ರುತಿ.
ಮನೋಮಯನಾಗಿದ್ದಾನೆ ಈಶ್ವರ ಎಂಬುದಾಗಿ ಹೇಳಿತ್ತು. ಅವನು ಆಕಾಶದಲ್ಲಿ ಆತ್ಮಗೊಳ್ಳುವನಾಗಿದ್ದಾನೆ ಅಂತೂ ಹೇಳಿತ್ತು. ಅದು ಬ್ರಹ್ಮದ ಗುಣದ ಏಕದೇಶ. 12 ಗುಣದಲ್ಲಿ ಮನಸ್ಸು ಆಕಾಶ ಏಕದೇಶ. ಆ ರೀತಿಯಾಗಿ ಹೇಳಿತು. ಅಥೈದಾನಿ ಮನ ಆಕಾಶಯೋ ಸಮಸ್ತ ಬ್ರಹ್ಮ ದೃಷ್ಟಿ ವಿಧಾನಾರ್ಥ ಆರಂಭ ಮನೋಬ್ರಹ್ಮ ಇತ್ಯಾದಿ. ಇನ್ನು ಈಗ ಮನಸ್ಸಲ್ಲೇ ಸಮಷ್ಟಿ ಬ್ರಹ್ಮನ್ ಹೇಳ್ತೀನಿ, ಈ ಆಕಾಶದಲ್ಲೇ ಸಮಷ್ಟಿ ಬ್ರಹ್ಮನ್ ಮಾಡಿಸ್ಕೊಡ್ತೀನಿ ನಿಮಗೆ. ಇಡೀ ಮನಸ್ಸನ್ನೇ ಇಡೀ ಬ್ರಹ್ಮಸ್ವರೂಪ ಅಂತಲೂ ಆಕಾಶವನ್ನೇ ಪೂರ್ಣ ಬ್ರಹ್ಮಸ್ವರೂಪ ಅಂತ ಭಾವನೆ ಮಾಡಿ. ಸರಿ, ಮನ ಆಕಾಶಗಳಲ್ಲಿ ಸಮಸ್ತವಾದ ಬ್ರಹ್ಮದೃಷ್ಟಿಯನ್ನು ವಿಧಾನ ಮಾಡೋಕ್ಕೋಸ್ಕರವಾಗಿ ಈ ಖಂಡಿಕೆ ಆರಂಭವಾಗಿದೆ. ಖಂಡಿಕೆ ಅಂದ್ರೆ ಒಂದು ಪಾರ್ಟ್, ಒಂದು ಭಾಗ, ಒಂದು ಆರಂಭವಾಗಿದೆ. ಮನೋಬ್ರಹ್ಮ ಈ ರೀತಿಯಾಗಿ ಇವಾಗ ಗಮನಿಸಿದರೆ ಮನಃ ಮನುತೆ ಅನೇನೇತಿ ಅಂತಃಕರಣಂ. ಮನಃ ಅನ್ನೋ ಶಬ್ದ ಬನ್ನಿ. ಮನಃ ಮನಸ್ಸಿಗೆ ಯಾಕಂತಾರೆ ಅದನ್ನ ಅಂತಂದ್ರೆ ಮನುತೆ ಅನೇನ, ಇದರಿಂದ ಚಿಂತನೆ ಮಾಡುತ್ತಾನೆ. ಆದ್ರಿಂದ ಮನಸ್ಸು ಮನನ ನಾಮ ಚಿಂತನ. ಯಾವುದರಿಂದ ವಿಚಾರ ಮಾಡ್ತಾನೋ, ಚಿಂತನೆ ಮಾಡ್ತಾನೋ, ಆಲೋಚನೆ ಮಾಡ್ತಾನೋ ಅದಕ್ಕೆ ಮನಸ್ಸು. ಮನುತೆ ಅನೇನೇತಿ ಮನಃ. ಇದರಿಂದ ಇದು ಕರಣಾರ್ಥ ಅಸ್ಪರ್ತಿಯ ದೈನು ಮನಃ ಅನ್ನೋದು ಅಶ್ವ ಮನಃ ಮನಸ್ಸಿ ಮನಸ್ಸಿ ಹೊಂದಿಲ್ಲ. ಆದರೆ ಮುನುತಿ ಧಾತು ಧಾತುವಿಗೆ ಆ ಅಪ್ರತ್ಯಯ ಬಂದು ಮನಃ ಅಂತ ಇದೆ. ಮನನ ಸಾಧನ, ಇದರಿಂದ ಯೋಚನೆ ಮಾಡುತ್ತಾನೆ, ವಿಚಾರ ಮಾಡುತ್ತಾನೆ. ಆದ್ರಿಂದ ಈಗ ಅಂತಃಕರಣವನ್ನೇ ತಗೊಳ್ಳಿ, ಬರೀ ಒಂದು ವೃತ್ತಿ ತಗೋಬೇಡಿ ಅಂತ ಇದ್ದಾರೆ ಭಾಷ್ಯಕಾರರು. ಅನೇನಾಗಿ ಅಂತಃಕರಣ ಮನಃ ಅಂದ್ಬಿಟ್ರು. ಬರೀ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಮಾಡ್ತಿಲ್ಲ, ಎಂಟೈರ್ ಅಂತಃಕರಣವನ್ನೇ ತಗೊಳ್ಳಿ ಮನಃ ಬಂದಿಂದ. ತದ್ ಬ್ರಹ್ಮ ಪರಂ ಇತ್ಯುಪಾಸೀತ. ಅದು ಹೆಚ್ಚಿನ ಬ್ರಹ್ಮವು, ಅದು ಮನಸ್ಸು ಪರಬ್ರಹ್ಮವು. ಮನಸ್ಸು ಇದೆಲ್ಲ ಪರಬ್ರಹ್ಮ ಸ್ವರೂಪ. ಮನೋವಾ ಇಮಾಗು ಸದ್ಯ ಪರ್ಯಾಪ್ತಿ ಬರಹತಿ ಅಥ ಪರಿಭವಿ. ಯಾರು ಸೋಸಬೇಕು ಮನಸ್ಸೇ. ಅಥ ಪರಿಭವಿ ಅಥ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾರಂತೆ. ಯಾರೋ ವಸಿಷ್ಠಾದಿಗಳು ಯಾವ ಮುಂದೆ ಕೇಳ್ಕೊಂಡ ನೀನ್ ಪರಿಮಿತವಾಗ ಏನ್ ಬರುತ್ತದೆ ಹೇಳ್ಬಿಡಲ್ಲ. ಬ್ರಹ್ಮ ಪರಂ ಇತ್ಯುಪಾಸೀತ, ಅದನ್ನ ಹೆಚ್ಚಿನ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಅದನ್ನ ಮನಸ್ಸನ್ನ ಇತಿ ಏತತ್ ಆತ್ಮವಿಷಯಂ ದರ್ಶನಂ ಅಧ್ಯಾತ್ಮಂ ಇತ್ಯೇತತ್ ಈ ರೀತಿಯಾಗಿ ಎಂಬುದಾಗಿ ಅಧ್ಯಾತ್ಮವಾಗಿ ಆತ್ಮ ವಿಷಯದಾದ ಉಪಾಸನೆ ಇದೆ. ತನ್ನ ವಿಷಯದಾದ ಉಪಾಸನೆ, ತನಗೆ ಸಂಬಂಧಪಟ್ಟುಕೊಂಡ ಒಂದು ಮನಸ್ಸು. ನನಗೊಂದು ಮನಸ್ಸಿದೆ, ನಾನು ಮನೋರೂಪದಿಂದ ಎಲ್ಲವನ್ನು ಮನನ ಮಾಡುತ್ತಿದ್ದೇನೆ. ಈ ಮನಸ್ಸಿನಲ್ಲೇ ಎಲ್ಲ ತೋರ್ತಾ ಇದೆ. ಮನಸ್ಸು ಬಿಟ್ಟು ಯಾವ ಕಾಲದೇಶವೂ ಮನಸ್ಸೇ. ಆದ್ರೆ ಈ ಮನಸ್ಸು ಬ್ರಹ್ಮವಾಗಿದೆ. ನನಗೆ ಐಸು ಅಂತಿದೆಯಲ್ಲ, ಐಸು ಅಂದ್ರೆ ಏನು? ನೀರೇ. ನೀರಿಗಿಂತ ಐಸು ಬೇರೆ ಇದೆಯಾ? ನೀರು ಐಸಾಕಿ ಹಾಗೆ ಆತ್ಮನ ಚೈತನ್ಯವೇ ಮನಸ್ಸಾಗಿ ತೋರ್ತಾ ಇದೆ. ಈ ಅಂತಃಕರಣ ಅಂತ ಒಂದು ಹೃದಯ ಇದೆಯಲ್ಲ, ಹೃದಯದೊಳಗೆ ಪ್ರತಿಬಿಂಬಿತವಾದಾಗ, ರಿಫ್ಲೆಕ್ಟ್ ಆದಾಗ ಅದು ಮನಸ್ಸಾಗ್ತದೆ. ಯಾವುದು? ಆತ್ಮ ಎಲ್ಲ ಒಂದೇ. ಆತ್ಮ ಚೈತನ್ಯ ಬ್ರಹ್ಮ ಅನ್ನೋದು ಅಂತಃಕರಣೋಪಾಧಿಯಿಂದ ಮನಸ್ಸು ಅಂತ ಅನಿಸ್ಕೊಂಡಿದೆ. ಅದನ್ನ ಮನಸ್ಸಿನ ಮೂಲ ರೂಪ ಏನೋ ಬ್ರಹ್ಮರೂಪ, ಚೈತನ್ಯ ರೂಪ, ಪರಮಾತ್ಮ ರೂಪ. ಅದನ್ನ ಚೆನ್ನಾಗಿ ಊರಿಸ್ಕೋಬೇಕು ಮನಸ್ಸಿನಲ್ಲಿ. ಈ ಮನಸ್ಸು ಯಾರು ಮನೋಬ್ರಹ್ಮೋಪಾಸನೆಯೋ ಅವರು ಸತ್ಯ ಸಂಕಲ್ಪ ಬಿಡ್ತಾರೆ. ಏನು ಯೋಚನೆ ಮಾಡಿದ್ರೆ ಟಕ್ಕನ ನಡೆಯುತ್ತೆ ಆ ಮನಸ್ಸು. ನೋಡು, ಮನೋಬ್ರಹ್ಮೋಪಾಸನೆ ಮಾಡು, ಯಾವ ಆಸ್ತಿ ಕೊಡ್ಬೇಕಾದ್ರೆ ಏನು ರೂಮಿಗೆಲ್ಲ ಬಂದ್ಮೇಲೆ ಬಿಡ್ತಾರೆ. ಆತ್ಮನ್ನೇ ವಿಷಯ ಮಾಡಿಕೊಂಡು ದರ್ಶನ ಉಪಾಸನೆ ಅಧ್ಯಾತ್ಮ ಹೇಳಿತು. ಅಥವಾ ಅಧಿದೇವತ. ಇನ್ನು ದೇವತಾ ಸಂಬದ್ಧವಾದ ಉಪಾಸನೆ ಹೇಳ್ತೀನಿ ಅಂತ ಹೊರಟಿದೆ. ದೇವತಾ ವಿಷಯ ಇದು ಮುಖ್ಯಾಮೆ. ದೇವತಾ ವಿಷಯವಾದ ಈ ಒಂದು ಉಪಾಸನೆ ಹೇಳ್ತೀವಿ. ಆಕಾಶೋ ಬ್ರಹ್ಮ ಇತ್ಯುಪಾಸೀತ. ಪ್ರಸಿದ್ಧವಾಗಿ ಆಕಾಶ ತೋರ್ತಾ ಇದೆಯಲ್ಲ, ಜಡವಾಗಿ ಅಚೇತನವಾಗಿ ಬಾಹ್ಯವಾಗಿ ತೋರ್ತಾ ಇದೆ. ಹಾಗ ಅನ್ಕೋಬೇಡಿ. ಜಡವಾದದ್ದು, ಹೊರಗಿರೋದು, ಅಚೇತನವಾದದ್ದು ಅನ್ಕೋಬೇಡಿ. ಇದು ಬ್ರಹ್ಮ. ಆಕಾಶ ಶರೀರಂ ಬ್ರಹ್ಮ. ಬ್ರಹ್ಮವು ಆಕಾಶವನ್ನು ಶರೀರವಾಗಿ ಉಳ್ಳದ್ದಾಗಿದೆ. ಬ್ರಹ್ಮವು ಜಗತ್ತಿನ ಮೈದೋರಿದೆ. ಮೈದೋರು ಗೊತ್ತಾ? ಈಗ ಆ ಸಮುದ್ರ ಅಲೆಯಾಗಿ ಮೈದೋರುತ್ತೆ.
ಆ ಸಮುದ್ರವೇ ಅಲೆಯಾಗಿ ಮೀಟಿ ಬರುತ್ತೆ. ಅಲೆ ಬೇರೆ, ಸಮುದ್ರ ಬೇರೆ ಅಲ್ಲ. ಸಮುದ್ರವೇ ಅಲೆಯಾಗಿ ತಿಳ್ಕೊಂಡಿದೆ. ಹಾಗೆ ಬ್ರಹ್ಮವೇ ಆಕಾಶ ತಿಳ್ಕೊಂಡಿದೆ. ಬ್ರಹ್ಮದ ಒಂದು ಅಲೆ ಇದ್ದ ಹಾಗೆ ಆಕಾಶ ಅನ್ನೋದು. ಇಡೀ ಜಗತ್ತೇ, ಇಡೀ ಆಕಾಶ ಒಂದೇ ಅಲ್ಲ. ಆಕಾಶ ಏವಂ ಉಭಯಂ ಅಂದ್ರೆ ಅಧ್ಯಾತ್ಮವಾಗಿ, ಏವಂ ಉಭಯಂ ಅಧ್ಯಾತ್ಮ ಇದೀವತಿ ವಯಂ ಬ್ರಹ್ಮದೃಷ್ಟಿ ವಿಷಯಂ ಆದಿಷ್ಟಂ ಉಪದಿಷ್ಟಂ ಭವತಿ. ಈ ರೀತಿಯಾಗಿ ಎರಡನ್ನು, ಅಧ್ಯಾತ್ಮವಾಗಿಯೂ ಇದೀವತವಾಗಿಯೂ ಎರಡನ್ನೂ ಬ್ರಹ್ಮದೃಷ್ಟಿಗೆ ವಿಷಯವಾಗಿರ್ತಕ್ಕದ್ದು. ಬ್ರಹ್ಮದೃಷ್ಟಿಗೆ ವಿಷಯವಾಗಿರ್ತದೇನೋ, ಬ್ರಹ್ಮದೃಷ್ಟಿಗೆ ಗೋಚರ ಅಂತ, ಬ್ರಹ್ಮ ಅಂತ ಭಾವನೆ ಮಾಡಕ್ಕೆ ಅನುಕೂಲವಾಗಿರ್ತಕ್ಕದ್ದಾಗಿ ಎರಡನ್ನು ಉಪದೇಶ ಮಾಡಿದಂಗಾಗತ್ತೆ. ನೋಡಪ್ಪ, ಆಕಾಶವು ಬ್ರಹ್ಮ ಅಂತ ಉಪದೇಶ ಮಾಡ್ತಿದ್ದೀನಿ, ತಿಳ್ಕೊಳ್ಳಿ. ಮತ್ತು ಮನೋಬ್ರಹ್ಮ ಅಂತ ಹೇಳ್ತಾ ಇದ್ದೀನಿ, ಇದನ್ನು ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡ್ಬಿಟ್ಟು ಮುಂದೆ ಅದಕ್ಕೆ ಕೆಲ ಕಾಲುಗಳನ್ನ ಹೇಗೆ ಮಂಚಕ್ಕೆ 4 ಕಾಲು, ಆಕಾಶ ಬ್ರಹ್ಮಕ್ಕೂ 4 ಕಾಲು, ಮನೋಬ್ರಹ್ಮಕ್ಕೂ 4 ಕಾಲು. ಅದನ್ನ ಹೇಳ್ತಿದ್ದೀನಿ, ಮುಂದೆ ಹೇಳ್ತೀನಿ. ಆಕಾಶ ಮನಸ್ಸೋ ಸೂಕ್ಷ್ಮತ್ವಾದ್. ಯಾಕೆ ಎರಡನ್ನೇ ತಗೊಂಡ್ರಿ? ಇನ್ನು ತುಂಬಾ ಆಯ್ತಲ್ಲ. ವಾಯು ಬ್ರಹ್ಮ ಹೇಳ್ಬೋದಾಯ್ತು, ಜಲ ಬ್ರಹ್ಮ, ಸೂರ್ಯ ಬ್ರಹ್ಮ, ತುಂಬಾ ಹೇಳ್ಬೋದಾಗಿತ್ತಲ್ಲ. ಈ ಎರಡನ್ನು ಯಾಕೆ ತಗೊಂಡ್ರಿ ಅಂತ ಹೇಳ್ತಾ ಇದ್ದಾರೆ. ಆಕಾಶ ಮತ್ತು ಮನಸ್ಸು ಸೂಕ್ಷ್ಮ, ಬ್ರಹ್ಮವು ಸೂಕ್ಷ್ಮ, ಬ್ರಹ್ಮಕ್ಕೆ ಹತ್ರ ಕ್ಲೋಸ್ ಆಗಿದೆ, ವೆರಿ ನಿಯರೆಸ್ಟ್. ಹಾಗಾದ್ರಿಂದ ಆಕಾಶ ಮನಸ್ಸು, ಆಕಾಶನ ಹಿಡಿಯಕ್ಕಾಗಲ್ಲ. ಮನೆ ಹಿಡಿಬಹುದು, ಪೆನ್ ಹಿಡಿಬಹುದು, ಆಕಾಶ ಹಿಡಿಯೋದ್ರಿಂದ ಹಿಡಿಯಕ್ಕೆ. ಸೂಕ್ಷ್ಮ ಅಂದ್ರೆ ಟೈನಿ ಜಮ್ಸ್ ಅಂತ ಅರ್ಥ ಅಲ್ಲ. ಟೈನಿ ಜಮ್ಸ್ ಅನ್ನು ಹಿಡಿಯೋನು ಪರಮಾಣು, ಹಂಗಲ್ಲ, ಇಂದ್ರಿಯ ಗ್ರಾಹ್ಯವಲ್ಲ ಅಂತ. ಇಂದ್ರಿಯ ಅತೀತ, ಬಿಯಾಂಡ್ ಸಲ ಇದು ಪರಮಾಣು ಅರ್ಥ ಅಲ್ಲ ಆಕಾಶ ಸೂಕ್ಷ್ಮ ಅಂದ್ರೆ. ಆಕಾಶವು ಇಂದ್ರಿಯಕ್ಕೆ, ಕಣ್ಣಿಗೆ ಇನ್ನೇನು ಹಿಡಿಯಕ್ಕಾಗಲ್ಲ, ವ್ಯಾಪಕವಾಗಿದೆ, ಗೋಚರವಲ್ಲದಾಗಿದೆ. ಮನಸ್ಸು ಅಷ್ಟೇ ಸೂಕ್ಷ್ಮ. ದೇಹ ಸ್ಥೂಲ, ಇಂದ್ರಿಯವು ಸ್ಥೂಲ. ದೇಹಕ್ಕಿಂತ ಇಂದ್ರಿಯ ಸೂಕ್ಷ್ಮ ಇರ್ಬೋದು, ಮನಸ್ಸಿಗೆ ಹೋಲಿಸ್ಕೊಂಡ್ರೆ ಇಂದ್ರಿಯ ಸ್ಥೂಲ. ಅದು ಅಂತಃಕರಣ ಅಂತ ತಗೊಂಡಿರೋದ್ರಿಂದ ನಾನು ಎಂಬವರಿಗಿಂತ ಅಷ್ಟು ಸೇರಿಸ್ಕೊಂಡು, ನಾನು, ಬುದ್ಧಿ, ಮನಸ್ಸು, ಚಿತ್ತ ಅಷ್ಟು ಸೇರಿಸಿ ಇಲ್ಲಿ ಬ್ರಹ್ಮ ಅಂತ ಮಾಡ್ತೀರಾ. ಆಕಾಶ ಮನಸ್ಸು ಎರಡು ಸೂಕ್ಷ್ಮವಾದದ್ದಾದ್ರಿಂದ, ಬ್ರಹ್ಮವು ಸೂಕ್ಷ್ಮವಾದ್ರಿಂದ ಅದೆರಡನ್ನೇ ಇಟ್ಕೊಂಡು ಉಪಾಸನೆ ಹೇಳಿದೆ. ಮನಸಾ ಉಪಲಭ್ಯತ್ವಾಚ ಬ್ರಹ್ಮಣ ಯೋಗ್ಯಂ ಮನೋ ಬ್ರಹ್ಮದೃಷ್ಟೇ ಆಕಾಶಸ್ಯ ಸರ್ವಗತತ್ವಾತ್ ಸೂಕ್ಷ್ಮತ್ವಾತ್ ಉಪಾಧಿಹೀನತ್ವಾಚ. ಈ ಕಾರಣ ಬರ್ತಿದೆ. ಯಾಕೆ ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿ ಹೇಳ್ತಿದ್ದೀರಾ? ಏನ್ ವಿಶೇಷ ಅಂತಂದ್ರೆ, ಮನಸ್ಸಿನಿಂದಲೇ ಬ್ರಹ್ಮ ಗೊತ್ತಾಗುತ್ತಾನೆ, ತಿಳಿದು ಬರುತ್ತೆ. ಬ್ರಹ್ಮ ಗೊತ್ತಾಗೋದು ಯಾವ್ದ್ರಿಂದ? ಮನಸ ಉಪಲಬ್ಧತ್ವ. ಅಲ್ಲಿ ಹೀಗೆ ಬೆಂಕಿ ಕಟ್ಟಿಗೆಯಲ್ಲಿ, ನೀರಲ್ಲಿ, ಕಬ್ಬಿಣದಲ್ಲಿ ತೋರಿಸ್ತೆ. ಬರೀ ಬೆಂಕಿ ತೋರ್ಸಕ್ಕಾಗಲ್ಲ. ಕಬ್ಬಣ ಸುಡಸ್ತೆ, ನೀರು ಸುಡಸ್ತೆ, ಅಲ್ಲಿಂದ ಗೊತ್ತಾಗುತ್ತೆ. ಹಾಗೆ ಬರೀ ಚೈತನ್ಯ ಗೊತ್ತಾಗಲ್ಲ, ಮನಸ್ಸಿನಲ್ಲಿ ಯೋಚನೆ ಮಾಡೋದು, ವಿಚಾರ ಮಾಡೋದು, ತಿಳ್ಕೊಳ್ಳೋದು ಕ್ರಿಯೆ ಇದೆಯಲ್ಲ, ಅಲ್ಲಿ ಗೊತ್ತಾಗತ್ತೆ. ಓ, ಬ್ರಹ್ಮ ಇಲ್ಲಿ ತಿಳ್ಕೊಂಡಿದ್ದೆ. ಮನಸ್ಸಿನಿಂದಲೇ ತೋರಿ ಬರುವವನಾಗಿರುತ್ತಾನೆ, ತಿಳಿದು ಬರುವವನಾಗಿರುತ್ತಾನೆ, ಗೊತ್ತಾಗುವವನಾಗಿದ್ದಾನೆ. ಇಂಡಿಕೇಶನ್ ಏನು? ಇಂಡಿಕೇಶನ್ ಹಿಂಬಾಲಿಕ, ಅಲ್ಲಿ ಗೊತ್ತಾಗುತ್ತೆ. ಮನಸ್ಸಿನಿಂದಲೇ ಗೊತ್ತಾಗುತ್ತೆ ಬ್ರಹ್ಮವು. ಆದ್ರಿಂದ ಮನಸ್ಸು ಬ್ರಹ್ಮ ದೃಷ್ಟಿಗೆ ಯೋಗ್ಯವಾಗಿದೆ. ಒಂದು. ಆಕಾಶ ಅದು ಸರ್ವಗತವಾಗಿದೆ, ಮನಸ್ಸು ಸರ್ವಗತವ. ಆಕಾಶ ಹಿಡಿತಾ ಇರೋದು ಯಾವ್ದ? ಮನಸ್ಸ. ಇದು ಆಕಾಶ ಗೊತ್ತಾಗೋದು ಯಾವ್ದಕ್ಕೆ? ಮತ್ತೆ ವ್ಯಾಪಕವಾಗಿದೆ, ಯಾವ್ದು ತಿಳ್ಕೊಳ್ತಿರಲ್ಲ? ಮನಸ್ಸ. ಅದನ್ನ ಏನಾಯ್ತು? ಆಕಾಶದಿಂದ ದೊಡ್ಡದಾಯ್ತು ಮನಸ್ಸು. ಆಕಾಶವನ್ನು ಹೇಗೆ ನೆಲ್ಲಿಕಾಯಿನ ಕೈ ಹಿಡ್ಕೊಂಡ್ಬಿಡುತ್ತೋ, ಆಕಾಶವನ್ನು ಹಿಡ್ಕೊಂಡ್ಬಿಡುತ್ತೆ ಮನಸ್ಸು. Therefore, ಆಕಾಶ ಬ್ರಹ್ಮ, ಮನಸ್ಸು ಬ್ರಹ್ಮ. ನೋ ಡೌಟ್, ಇಲ್ಲ, ಕನ್ಫರ್ಮ್ ಆಗಿದೆ. ಆದ್ರೆ ಭಾವನೆ ಮಾಡ್ಬೇಕು. ಬರೀ ತಿಳ್ಕೊಂಡ್ರೆ ಸಾಲದು. ಒಂದ್ಸಲ ತಿಳ್ಕೊಳ್ಳೋದು ಬೇಕು. ತಿಳ್ಕೊಳ್ಳೋದು ಉಪಾಸನೆ ಮಾಡೋಕ್ ಸಾಧನ. ಅದೇ ತಿಳ್ಕೊಂಡಿದ್ದೀನಿ, ಗೊತ್ತಿದೆ ಅನ್ನೋ ಫಲ ಆಗಲ್ಲ. ನಿರಂತರವಾಗಿ ಎಡೆಬಿಡದೇನೆ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಮಾಡ್ತಾ ಇದು ಸಾಕ್ಷಾತ್ಕಾರ ಆಗ್ಬೇಕು. ಸಾಕ್ಷಾತ್ಕಾರ ಅಂದ್ರೆ ಅದೇ ನಾನಾಗಿದ್ದೀನಿ, ಆ ಮನೋಬ್ರಹ್ಮವೇ ನಾನಾಗಿದ್ದೀನಿ, ಆಕಾಶ ಬ್ರಹ್ಮವಾಗಿದ್ದೀನಿ ಅಂತ ಅಲ್ಲಿ ಉಪಾಸನೆಗೆ ಸಾಕ್ಷಾತ್ಕಾರವೇ ಬಹಳ ಮುಖ್ಯವಾದ ಇದು ಗುರಿ, ಡೆಸ್ಟಿನೇಷನ್. ಅದು ಇಂಪಾರ್ಟೆಂಟ್ ಸಾಕ್ಷಾತ್ಕಾರ ಆಗೋದು.
ಆಕಾಶವು ಬ್ರಹ್ಮದಂತೆ ಎಲ್ಲಾ ಕಡೆ ಇರೋದ್ರಿಂದಲೂ ಸೂಕ್ಷ್ಮವಾಗಿರೋದ್ರಿಂದಲೂ ಅದು ಉಪಾಧಿ ಇಲ್ಲ. ಉಪಾಧಿಯಿಂದ ಏನೋ ತೋರಿಕೊಳ್ಳುವ ಜಾಗ. ಕರೆಂಟ್ಗೆ ಬಲ್ಬು ಉಪಾಧಿ, ಬೆಂಕಿಗೆ ಕಟ್ಟಿಗೆ ಉಪಾಧಿ, ಹಾಗೆ ಆತ್ಮನಿಗೆ ಆಕಾಶ ಉಪಾಧಿ, ಮನಸ್ಸು ಉಪಾಧಿ. ಉಪ ಅಂದ್ರೆ ಸಮೀಪದಲ್ಲಿ ಆ ಧೀಯತೆ ಇಡಲ್ಪಟ್ಟಿದೆ. ತಾನು ಇರೋದಕ್ಕೆ ಅದು ಬೇಡ, ಅದು ಅದಿಲ್ಲದೆ ತಾನು ತೋರ್ಕೊಳ್ಳಲ್ಲ. ಇಟ್ ಇಸ್ ಕಾಲ್ಡ್ ಉಪಾಧಿ. ತಾನು ಇರೋದಕ್ಕೆ ಅದು ಬೇಡ, ತಾನು ಇರೋದಕ್ಕೆ ಕರೆಂಟ್ ಇರೋದಕ್ಕೆ ಬಲ್ ಬೇಡ. ಅದು ಆತ್ಮಗಳ ಆತ್ಮ ಇರೋದಕ್ಕೆ ಉಪಾಧಿಗಳು ಬೇಡ, ದೇಹ ನಿಮ್ಮನ ಬುದ್ಧಿ ಬೇಡ. ಆದರೆ ದೇಹ ನಿಮ್ಮನ ಬುದ್ಧಿ ಮೂಲಕ ತೋರ್ಬೇಕು. ಅದು ದೇಹ ನಿಮ್ಮನ ಬುದ್ಧಿಗೆ ಏನ್ ಹೆಸರು? ಉಪಾಧಿ. ಉಪಾಧಿಲಿ ಏನ್ ಎಷ್ಟು ಪದ ಇದೆ? ಉಪಾಧಿ. ಉಪಾನ ಸಮೀಪದಿಂದ ಆನ ಪೂರ್ತಿ ಧೀನ ಇಡಪಟ್ಟಿ ಪಾನೀಯ ಹತ್ತೆ ಧೀಯತೆ ಧಾಯಿ ಧಾನ ಮೋಹನ ಹಂಗೆ ಇಡಲ್ಪಟ್ಟಿದೆ ಅಂತ. ದೇಟ್ ಪದ ಕುಡಿಯೋದು ಅದ ಗಟ್ಟಾಗ ಧಯತಿ. ಇದ ಧತ್ತ ಧಾಯಿ ಧಾಳ ಮೋಹನ. ಚತುಷ್ಪಾದ್ ಬ್ರಹ್ಮ ವಾಕ್ಪಾದ ಪ್ರಾಣಪಾದ ಚಕ್ಷುಷ್ಪಾದ ಶ್ರೋತ್ರಂ ಪಾದ ಇತ್ಯಧ್ಯಾತ್ಮಂ ಅಥಾದಿದೈವತಂ ಅಗ್ನಿಪಾದೋ ವಾಯುಪಾದಾದಿತ್ಯಪಾದೋ ದಿಶಃ ಪಾದಃ ಇತ್ಯುಭಯಮೇವಾದಿಷ್ಟಂ ಭವತಿ. ಅಧ್ಯಾತ್ಮಂತೀವಾದಿದೇವತಂ ಚ ತತು ಏತತ್ ಪಾದಃ ಪ್ರಾಣಃ ಪಾದಃ ಚಕ್ಷುಃ ಪಾದಃ ಶ್ರೋತ್ರಂ ಪಾದಃ ಇತಿ ಆತ್ಮಂ ಸ ಅಗ್ನಿದೇವತಂ ಅಗ್ನಿಃ ಪಾದಃ ವಾಯುಃ ಪಾದಃ ಆದಿತ್ಯಃ ಪಾದಃ ಕುಜಃ ಪಾದಃ ಇತಿ ಉಭಯಂ ಏವ ಆದಿತ್ಯಂ ಭವತಿ. ಏವ ಆದಿದೇವತಂ ಅಧಿದೇವ ಹಾಕೋ ಹೇಳ್ಬೇಕು. ಈ ಬ್ರಹ್ಮವು ಯಾವ ಬ್ರಹ್ಮವೋ? ಮನೋಬ್ರಹ್ಮವು ಮತ್ತು ಆಕಾಶ ಬ್ರಹ್ಮ ಎರಡೂ ಕೂಡ 4 ಪಾದದ್ದಾದ ಬ್ರಹ್ಮವಾಗಿದೆ ಎಂದು. 2 4 ಪಾದ ಹೇಗೆ ಅಂದ್ರೆ ಅಧ್ಯಾತ್ಮವಾಗಿ ಮನೋಬ್ರಹ್ಮಕ್ಕೆ ವಾಕರೋದು ವಾಗೀಂದ್ರಿಯ ಇದೆಯಲ್ಲ ಅದೊಂದು ಪಾದ. ಪಾದ ಅನ್ನೇನು? ಪದ್ಯತೆ ಅದೇನಾಗಿ ಪಾದ. ಇದರಿಂದ ಅವನು ವಾಗಿಂದ್ರಕ್ಕೆ ಬಂದ್ಬಿಟ್ಟು ಇದು ಕುರ್ಚಿ, ಇದು ಕಿಟಕಿ, ಇದು ಗೀರು, ಇದು ಇದೆಲ್ಲ ವ್ಯಾಪಿಸ್ಕೊಳ್ತೆ ಮನಸ್ಸು. ವಾಕ್ಯದ ಮೂಲಕ ಹೋಗಿ ಅಲ್ಲ ಕೂತ್ಕೊಳ್ತೆ. ಕಾಲಿನಿಂದ ಹೋಗಿ ಅಲ್ಲಿ ಕೂತ್ಕೊಳ್ತೀವಲ್ಲ, ಮನಸ್ಸು ವಾಕ್ಯದ ಮೂಲಕ ಹೋಗಿ ಅದನ್ನ ಕೂತ್ಕೊಳ್ತೆ. ಅದು ವಾಕ್ ಒಂದು ಪಾದ, ಅದಕ್ಕೆ ಕಾಲು. ಆ ಮನಸ್ಸೆಂಬ ಬ್ರಹ್ಮಕ್ಕೆ ವಾಕ್ಯೆಂಬ ಕಾಲಿನ ಮೂಲಕ ಆಯಾಯ ವಿಷಯಕ್ಕೆ ಹೋಗಿ ಕೂತ್ಕೊಳ್ತೆ. 2ನೇ ಕಾಲು ಯಾವುದು? ಪ್ರಾಣದ ಘ್ರಾಣ, ವಾಸನೆ. ದೋಸೆ ವಾಸನೆ, ಇದು ಹೂವಿನ ವಾಸನೆ, ಇದು ಸಂಪಿಗೆ ವಾಸನೆ, ಇದು ಸಾಂಬಾರ್ ವಾಸನೆ, ಇದು ಬೇರೆ ಆನಂದ ಪಶ್ಚಿಮ ಹಾಕೊಂಡ್ಬಂದು ವಾಸನೆ ಬರ್ತಾ ಇದೆ. ಹೌದಾ? ಇಲ್ಲ ನಿಂತ್ಕೊಂಡೆ ಪಶ್ಚಿಮ ಹಾಕೊಂಡ್ ಏನೋ ನಮ್ಗೆ ಅದು ಆಗಲ್ಲ. ಅದ್ರಲ್ಲಿ ಏನಿದ್ದು ನ್ಯಾಚುರಲ್ ಏನೋ ಅಷ್ಟೇ ಇರುತ್ತೋ, ಅಡಿಷನ್ ಏನು ಹಾಕೋಲ್ಲ. ಆಗಿಂದೇ ಒಂದು ಪಾದ. ಪ್ರಾಣ ಅಂದ್ರೆ ಏನಿಲ್ಲ, ಘ್ರಾಣ ತಗೋಬೇಕು. ಇಂದ್ರಿಯ ಪ್ರಕರಣದಲ್ಲಿ ಪ್ರಾಣನ ಮುಖ್ಯ ಪ್ರಾಣ ತಗೋಬಾರ್ದು. ಘ್ರಾಣವು ಇನ್ನು 2ನೇ ಪಾದ. 3ನೇ ಪಾದ ಕಣ್ಣು. ಕಣ್ಣು ಮೂಲಕ ಅದು ಹೋಗುತ್ತೆ. 4ನೇದು ಕಿವಿ. ಕಣ್ಣು ಇಹಲೋಕಕ್ಕೆ, ಕಿವಿ ಪರಲೋಕಕ್ಕೆ. ವಾಕು ಕಮ್ಯುನಿಕೇಶನ್. ಅದು ಘ್ರಾಣ ಉಪಲಕ್ಷಣ, ಬಾಕಿ ಇಂದ್ರಿಯಕ್ಕಲ್ಲ. ಅದೇ ಇದಕ್ಕೆ ಅಭಿಮಾನಿ ದೇವತೆ ಇದೆಯಲ್ಲ, ಅಧ್ಯಾತ್ಮ ಇದು. ಅಧಿದೇವತವಾಗಿ ಆಕಾಶಕ್ಕೆ, ವಾಕ್ಯಕ್ಕೆ ದೇವತೆ ಯಾರೋ? ಅಗ್ನಿ. ಆಕಾಶಕ್ಕೆ ಅಗ್ನಿ ಒಂದು ಪಾದ, ಒಂದು ಕಾಲು. ಅಗ್ನಿ ಒಂದು ಕಾಲು, ವಾಯು ಒಂದು ಕಾಲು,
ಆಮೇಲೆ ಆದಿತ್ಯ ಒಂದು ಕಾಲು, ದಿಕ್ಕುಗಳು ಒಂದು ಕಾಲು, ನಾಲ್ಕು ದಿಕ್ಕು ಸೇರಿ ಒಂದು ದಿಕ್ಕು ಮಾಡ್ಕೋಬೇಕು. 4 ದಿಕ್ಕು 7 ಆಯ್ತಲ್ಲ ಅಂತ ಹಾಗೆ ಮಾಡಿ. ಎಲ್ಲ ದಿಕ್ಕು ಸೇರಿ ಒಂದು ದಿಕ್ಕುಗಳು ಒಂದು ಕಾಲು, ಆದಿತ್ಯ ಒಂದು ಕಾಲು, ವಾಯು ಕಾಲು, ಅಗ್ನಿ ಕಾಲು, ವಾಯು ಕಾಲು, ಆದಿತ್ಯ ಕಾಲುನ ಅರ್ಧ ಕಾಲು ಅಲ್ಲ, ಲೆಗ್ಗು ಪಾದ. ಅದಕ್ಕೆ 1/4 ಪಾದ ಅಂತಾರೆ, ಈ ಲೆಗ್ಗಿಗೂ ಪಾದ ಅಂತಾರೆ, ಕಾಲುಗೆ. ಈ ರೀತಿ ತಿಳ್ಕೊಂಡು ಭಾವನೆ ಮಾಡ್ಬೇಕಂತೆ. ಈ 4ರ ಮೇಲೆ ಆದಿತ್ಯ ಬ್ರಹ್ಮ ಕೂತ್ಕೊಂಡಿದೆ. ಯಾವ 4ರ ಮೇಲೆ? ಅಗ್ನಿ, ವಾಯು, ಆದಿತ್ಯ, ದಿಕ್ಕು ಅನ್ನುವ 4 ಪಾದದ ಮೇಲೆ ಆಕಾಶ ಬ್ರಹ್ಮ ಕೂತ್ಕೊಂಡಿದ್ದಾನೆ. ಹಾಗೆ ವಾಕು, ಪ್ರಾಣ, ಚಕ್ಷುಷು, ಶ್ರೋತ ಅನ್ನೋದ್ರ ಮೇಲೆ ಮನೋಬ್ರಹ್ಮ ಅನ್ನುವಂತಹ ದೇವತೆ ಕೂತ್ಕೊಂಡಿದೆ. ಗುರುಗಳೇ, ಇಲ್ಲಿ ಯಾಕೆ ಆತರ ಭಾಗ ಅಂತ ತಗೋಬಾರ್ದು ಗುರುಗಳೇ? ಅಲ್ಲ, ಒಂದೊಂದು ಪೂರ್ಣವಾದ ಕಾಲ ಇದು. 1/4 ಅಲ್ಲ, ಒಂದೊಂದು ಭಾಗ ಅಂತ ಇಲ್ಲ, ಅದು ಭಾಗ ಅಲ್ಲ, ಅದಷ್ಟು ಅದರ ಪೂರ್ಣ ಅರ್ಥಾತ್ ಭಾಗವಾಗುತ್ತೇನೋ. ಆ 4ರಿಂದಲೂ ಅದು ಸಂಚಾರ ಮಾಡುತ್ತೆ ಅಂತ. ದಾಖಲೆ ಒಂದು ಕಾಲು. ಈಗ ನಮ್ಗೆ ಈ 2 ಕಾಲಲ್ಲಿ ಇದು 50 ಭಾಗ 50 ಭಾಗ ಅನ್ನಲ್ಲ, ಇದು ಒಂದು ಕಾಲು ಇದು ಒಂದು ಕಾಲು ಕೇಳ್ತೀವಿ ನಾವು. 2 ಕಾಲನ್ನ ಇದು 50% ಇದು 50% ನಾವು ಅನ್ನಲ್ಲ. ಇಲ್ಲ 2 ಕಾಲು ಅಂದ್ರೆ ಎರಡೂ ಪೂರ್ಣವಾದ ಕಾಲ. ಅದು ಒಂದೊಂದು ಪೂರ್ಣವಾದ ಕಾಲ. ವಾಕು ಅನ್ನುವಂತಹ ಒಂದು ಪಾದದ ಮೇಲೆ, ಒಂದು ಕಾಲದ ಮೇಲೆ ಮನಸ್ಸೆಂಬ ಬ್ರಹ್ಮವು ಸಂಚಾರ ಮಾಡುತ್ತೆ, ಎಲ್ಲಾ ಕಡೆ ಓಡಾಡುತ್ತೆ. ಹಾಗೆ ಘ್ರಾಣ ಪ್ರಾಣದಿಂದ ಎಲ್ಲಾ ವಾಸನೆಗಳಲ್ಲೂ ಓಡಾಡುತ್ತೆ. ಹಾಗೆ ಕಣ್ಣೆಂಬ ಪಾದದ ಮೇಲೆ ಎಲ್ಲಾ ರೂಪದ ಮೇಲೂ ಓಡಾಡುತ್ತೆ ಮನಸ್ಸೆಂಬ ಬ್ರಹ್ಮ. ಕಿವಿ ಎಂಬ ಪಾದದ ಮೇಲೆ ಕೂತ್ಕೊಂಡು, ಕಾಲ ಮೇಲೆ ಕೂತ್ಕೊಂಡು ಎಲ್ಲಾ ಶಬ್ದದ ಮೇಲೂ ಓಡಾಡುತ್ತೆ. ಅರ್ಥಾತ್ 1/4 ಆಗುದು. ಆದ್ರೆ ಇಲ್ಲಿ ಕಾಲೂನು ವಿವಕ್ಷೆ ಇಟ್ಕೊಂಡಿಲ್ಲ. ಇಲ್ಲಿ ಅದು 4 ಪಾದಗಳಿಂದಲೂ ತನ್ನ ಸಂಚಾರವನ್ನು ಇಟ್ಕೊಂಡಿದೆ, 4ರಿಂದಲೂ ತುಂಬಿಕೊಂಡಿದೆ. ಅರ್ಥಾದರ್ಥ ಬರುತ್ತೆ. ಪಾದ 1/4 ಅರ್ಥ ಬರುತ್ತೆ. ಅದು ಮುಖ್ಯ ಅಲ್ಲ. ಇಲ್ಲಿ 1/4 ಇಂಪಾರ್ಟೆಂಟ್ ಅಲ್ಲ. ಹೀಗೆ ಪದ್ಯತೆ ಗಮ್ಯತೆ ಅನೇನೈತಿ ಪಾದ. ಇದರಿಂದ ಹೋಗುತ್ತಾನೆ, ಪಡೆಯುತ್ತಾನೆ, ಅಲ್ಲಿ ನಿಲ್ಲುತ್ತಾನೆ, ಆದ್ರೆ ಅದು ಪಾದ ಮಾಡಿದ್ದಾನೆ. ಒಂದೊಂದು ಪೂರ್ಣವಾದ ಪಾದವೇ ಅದು. ನಮ್ಗೆ ಹೇಗೆ ಬಲಗಾಲು ಪೂರ್ಣ ಪಾದವೇ, ಎಡಗಾಲು ಪೂರ್ಣ ಪಾದ ಹೊರತು ಬಲಗಾಲ ಅರ್ಧ ಪಾದ, ಎಡಗಾಲ ಅರ್ಧ ಪಾದ, ಆಮೇಲೆ ಒಂದು ಪಾದ ಅಂತ ಆಗಲ್ಲ. 2 ಕಾಲು ಒಂದು ಪೂರ್ಣವಾದ ಕಾಲ. ಹಾಗೆ ಒಂದೊಂದು ಪೂರ್ಣವಾದ ಕಾಲುಗಳೇ. 4 ಕಾಲುಗಳಿಂದಲೂ ಆ ವಾಕ್ ಮನೋಬ್ರಹ್ಮ ಸಂಚಾರ ಮಾಡುತ್ತೆ. ಆಕಾಶ ಬ್ರಹ್ಮ 4 ತುಂಬಿಕೊಂಡಿದೆ. ಅಧ್ಯಾತ್ಮವಾಗಿಯೂ ಅದ್ಭುತವಾಗಿಯೂ ಈ ರೀತಿ ಎರಡನ್ನೂ ಆದೇಶ ಮಾಡಬೇಕಾಗತ್ತೆ. ಕೈ ಮುಂದೆ ಹೋಗುದಲ್ಲಮ್ಮ.